ಹಾಯ್ ವೀವರ್ಸ್, ಕರ್ನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿಗೆ 2 ಸ್ಟೆಪ್ನಲ್ಲಿ ಈಸಿಯಾಗಿ ಹೇಗೆ ಸೀರೆ ಉಟ್ಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಹಡ್ಕೊಂಡು ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. 3 ಇಂದ 4 ಇಂಚು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ನಾನಿಲ್ಲಿ ನನ್ನ ಕೈಯಲ್ಲಿ 4 ಬೆರಳು ಅಗಲ ಆಗುವಷ್ಟು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಒಂದು 18 ಇಂದ 20 ಪ್ಲೀಟ್ಸನ್ನು ನೀವಿಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ 18 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಬಟ್ಟೆ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ಪನ್ನು ನೀವಿಲ್ಲಿ ಉಪಯೋಗಿಸ್ಕೋಬಹುದು. ನಂತರ ಇನ್ನೊಂದು ಬಾರ್ಡರಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ಳಿ. ಹಾಗೆ ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಸಹ ನಾವಿಲ್ಲಿ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರಬೇಕು, ಆ ರೀತಿಯಲ್ಲಿ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈ ರೀತಿ ಒಮ್ಮೆ ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ಸೀರೆನ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ನಾರ್ಮಲಾಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗು ಹಾಕ್ಕೊಳ್ತೀವಿ, ಅದೇ ರೀತಿಯಲ್ಲಿ ನಾನಿಲ್ಲಿ ಸೆರಗು ಹಾಕೋದ್ರಿಂದ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಒಂದ್ಸಲಿ ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರಗು ಪಾಟನ್ನು ಬಿಟ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2.5 ಮೊಳ ಆಗುವಷ್ಟು ಸೀರೆ ಸೆರಗನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1 ಮೊಳ ಆಗುವಷ್ಟು ಸೀರೆ ಸೆರಗನ್ನು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡು ಮಣೆ ಮೇಲೆ ಪಂಚೆಯಿಂದ ಕವರ್ ಮಾಡ್ಕೊಂಡಿದ್ದೀನಿ. ರಂಗೋಲಿಯನ್ನು ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ತಟ್ಟೆ ಮೇಲೆ ನಾನಿಲ್ಲಿ ಕಳಶದ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಕೆಳಗಡೆ ಇರುವಂಥ ಬಿಂದಿಗೆಗೆ ನೀವಿಲ್ಲಿ ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸಿ ಇಟ್ಕೋಬಹುದು. ನಂತರ ಸೀರೆ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತೊಗೊಬರಬೇಕು. ನಂತರ ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ನಾವಿಲ್ಲಿ ಡಿಸ್ಟೆನ್ಸನ್ನು ನೋಡಿಕೊಂಡು ಬಿಂದಿಗೆಯ ಕಂಠ ಭಾಗದಲ್ಲಿ 2 ಸೈಡಿನ ಪ್ಲೀಟ್ಸನ್ನು ಜೋಡಿಸಿ ನಾವು ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ನೀವಿಲ್ಲಿ ಡಿಸ್ಟೆನ್ಸ್ನ ನೋಡ್ಕೋಬೇಕು. ಸ್ವಲ್ಪ ಗ್ಯಾಪ್ ಅನ್ನೋದು ಕೊಟ್ಕೋಬೇಕಾಗುತ್ತೆ. ನಂತರ ನಾವಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. 2 ಸೈಡಿನ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನು ಮೊದಲೇ 2 ಸೈಡಿನ ಪ್ಲೀಟ್ಸನ್ನು ಅರೇಂಜ್ ಮಾಡಿ ಒಂದೊಂದು ಸೈಡು ಪಿನ್ನನ್ನು ಹಾಕಿ ಇಟ್ಕೊಂಡಿದ್ದೆ. ನಂತರ ಅದೇ ಪಿನ್ನನ್ನು ರಿಮೂವ್ ಮಾಡಿ ಅಪೋಸಿಟಲ್ಲಿರುವಂಥ ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಪಿನ್ ಒಳಗಡೆ ಕವರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪಿನ್ ಹಾಕಿ ನಾವು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಶಾರ್ಟ್ ಆಗಿರುವಂತಹ ಪ್ಲೀಟ್ಸನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಉದ್ದಗೆ ಇರುವಂತಹ ಪ್ಲೀಟ್ಸ್ಗೆ ಹಾಕಿರುವಂಥ ಪಿನ್ನನ್ನು ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಪಾರ್ಟ್ ಏನು ಉದ್ದಕ್ಕಿದೆ ಅಲ್ಲಿರುವಂಥ ಪಿನ್ನನ್ನು ರಿಮೂವ್ ಮಾಡಿ ಪ್ಲೀಟ್ಸ್ಗೆ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿ ಪ್ಲೀಟ್ಸನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ನೀಟಾಗಿ ಇಲ್ಲಿ ನಾವು ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಒಂದು ಪ್ಲೀಟ್ಸ್ಗೂ ಇನ್ನೊಂದು ಪ್ಲೀಟ್ಸ್ಗೂ ಈಕ್ವಲ್ ಡಿಸ್ಟೆನ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೋಡಿಕೊಂಡು ನೀವಿಲ್ಲಿ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಳ್ಳಿ. ಒಂದೇ ಸಲ ಎಳೆದ್ಬಿಟ್ಟು ಪ್ಲೀಟ್ಸನ್ನು ಜೋಡಿಸ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಪ್ಲೀಟ್ಸನ್ನು ನೀಟಾಗಿ ಎಳ್ಕೊಂಡು ನಿಧಾನಕ್ಕೆ ಪ್ಲೀಟ್ಸನ್ನು ನೀವಿಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನೀವಿಲ್ಲಿ ಅರೇಂಜ್ ಮಾಡ್ಕೊಳ್ತೀರಾ ಅಲಂಕಾರ ಅನ್ನೋದು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವಿವಾಗ 80% ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಮತ್ತೊಮ್ಮೆ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ಮುಂಭಾಗಕ್ಕೆ ತೊಗೊಂಡು ಬಂದು ಪ್ಲೀಟ್ಸ್ಗೆ ಹಾಕಿರುವಂಥ ಪಿನ್ನನ್ನು ನಾವಿಲ್ಲಿ ರಿಮೂವ್ ಮಾಡಿಕೊಂಡು ಪ್ಲೀಟ್ಸ್ದು ಫೇಸ್ ಯಾವ ಕಡೆ ಇದೆ, ಯಾವ ದಿಕ್ಕಿಗಿದೆ ಆ ದಿಕ್ಕಿಗೆ ನಾವು ಫಸ್ಟು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಮತ್ತು ಮೇಲ್ಗಡೆ 2 ಸೈಡು ಹಿಡ್ಕೊಂಡು ನಾವಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ತಾ ಹೋಗಬೇಕಾಗತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಈಕ್ವಲ್ ಡಿಸ್ಟೆನ್ಸಲ್ಲಿ ನಾವು ಇಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನೊಂದು ಸೈಡು ಸಹ ಅಪೋಸಿಟ್ ಡೈರೆಕ್ಷನ್ಗೆ ಫಸ್ಟು ನಾನಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಮೇಲ್ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೊಂಡ ನಂತರ ದೇವಿಗೆ ಕಾಲುಗಳನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಪ್ಲೀಟ್ಸಿನ ಪಕ್ಕದಲ್ಲಿರುವಂತಹ ಸೀರೆ ಪಾರ್ಟ್ ಒಳಗಡೆ ದೇವಿಯ ಕಾಲುಗಳನ್ನ ಇಟ್ಕೋಬೇಕು. ದೇವಿಯ ಕಾಲನ್ನು ಇಟ್ಟು ಸೀರೆ ಅನ್ನೋದು ದೇವಿಯ ಕಾಲಿಗೆ ಒಂದು ರೌಂಡು ಬರೋ ರೀತಿಯಲ್ಲಿ ಮಾಡಿಕೊಂಡು ದೇವಿಗೆ ನಾವು ಎಲ್ಲಿ ಗೆಜ್ಜೆ ಕಟ್ತೀವಿ ಅಲ್ಲಿ ಬಾರ್ಡರ್ನ ಹೈಲೈಟೆಡ್ ಆಗಿ ಮಾಡಿಕೊಂಡು
ಗೆಜ್ಜೆ ಕಟ್ಟೋ ಜಾಗದಲ್ಲಿ ಒಂದು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡಿಕೊಂಡು ನಂತರ ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತಗೊಂಡು ಹೋಗಿ ತೊಡೆ ಭಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಕಾಲು ಅನ್ನೋದು ನೀಟಾಗಿ ಕಾಣಿಸ್ಬೇಕು, ಆ ರೀತಿಯಲ್ಲಿ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ. ನಾನು ಹಾಕ್ಕೊಂಡಿದ್ದೀನಲ್ಲ ಪಿನ್ನು, ಆ ರೀತಿಯಲ್ಲಿ ಹಾಕ್ಕೊಳ್ಳಿ. ಕಾಲಿನ ಪೊಸಿಷನ್ ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವಲ್ಲಿ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ದೇವಿ ಕಾಲನ್ನು ಮಡ್ಚ್ಕೊಂಡು ಕುಳಿತಿರೋ ರೀತಿಯಲ್ಲಿ ಕಾಣಿಸ್ಬೇಕು, ಆ ರೀತಿ ಮಾಡ್ಕೊಂಡಿದ್ದೀನಿ. ನಂತರ ಇನ್ನೊಂದು ಕಾಲನ್ನು ಇದೇ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಪ್ಲೀಟ್ಸಿನ ಪಕ್ಕದಲ್ಲಿ ಇರುವಂಥ ಸೀರೆ ಪಾಟಿನ ಒಳಗಡೆ ದೇವಿಯ ಕಾಲನ್ನು ಇಟ್ಟು, ಎಕ್ಸ್ಟ್ರಾ ಸೀರೆ ಪಾಟ್ ಏನಿರುತ್ತೆ ಅದರೊಳಗಡೆ ದೇವಿಯ ಕಾಲನ್ನು ಇಟ್ಟು ಕಾಲಿಗೆ ಸೀರೆ ಅನ್ನೋದು ನೀಟಾಗಿ ಕವರ್ ಆಗಿದೆ ನೋಡಿಕೊಂಡು ಬಾರ್ಡರ್ ಅನ್ನೋದು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಹೈಲೈಟೆಡ್ ಆಗಿ ಮಾಡಿಕೊಂಡು ಒಂದು ಪಿನ್ನನ್ನು ಸೇರಿಸ್ಕೊಂಡು ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತಗೊಂಡೋಗಿ ತೊಡೆ ಭಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ದೇವಿಯ ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನಾವಿಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಒಂದು ಕಾಲು ಕೆಳಗಡೆ ಬಿಟ್ಕೊಂಡು ಇನ್ನೊಂದು ಕಾಲು ಮಡ್ಚ್ಕೊಂಡು ಕುಳಿತಿರೋ ರೀತಿಯಲ್ಲಿ ಅಲಂಕಾರನ ಮಾಡಿದ್ದೀನಿ. ಹಾಗೆ ಕಾಲಿನ ಕೆಳಭಾಗದಲ್ಲಿರುವಂಥ ಪ್ಲೀಟ್ಸ್ಗಳನ್ನು ಸಹ ನಾವಿಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಒಂದೇ ರೀತಿ ಪ್ಲೀಟ್ಸ್ ಅನ್ನೋದು ಬರಬೇಕು, ಆ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ಕೆಳಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಸಹ ನಾವಿಲ್ಲಿ ಮತ್ತೊಮ್ಮೆ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಈಗ ಪ್ಲೀಟ್ಸ್ಗಳನ್ನ ನೀವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಒಂದೇ ಡಿಸ್ಟೆನ್ಸಲ್ಲಿ ಪ್ಲೀಟ್ಸ್ಗಳನ್ನೋದು ಬರಬೇಕು, ಆ ರೀತಿಯಲ್ಲಿ ನೀವು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಫ್ರಂಟಲ್ಲಿ ನಿಂತ್ಕೊಂಡು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಆ ರೀತಿಯಲ್ಲಿ ನೀವು ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಪ್ಲೀಟ್ಸ್ಗೂ ಕೆಳಗಡೆ ಪ್ಲೀಟ್ಸ್ಗೂ ಬಾರ್ಡರ್ ಡಿಸ್ಟೆನ್ಸನ್ನು ಅಲ್ಲಿ ಒಮ್ಮೆ ನೋಡ್ಕೊಳ್ಳಿ. ಸ್ವಲ್ಪ ವೇರಿಯೇಷನ್ ಇದ್ದರೆ ಅದು ಮೇಲೆ ಎಳೆದು ಪಿನ್ನನ್ನು ಸೇರಿಸ್ಕೋಬೋದು. ಹಾಗೆ ದೇವಿಯ ಕಾಲುಗಳಿಗೆ ಕವಚಗಳಿದ್ರೆ ಕವಚಗಳನ್ನ ಸೇರಿಸ್ಕೋಬೋದು. ಹಾಗೆ ಗೆಜ್ಜೆಗಳಿದ್ರೆ ಗೆಜ್ಜೆಗಳನ್ನ ನೀವು ಇಲ್ಲಿ ಸೇರಿಸ್ಕೋಬೋದು. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು ಅಂತ ಹೇಳಿ ಅವ್ರಿಗೋಸ್ಕರ 2 ಸ್ಟೆಪ್ನಲ್ಲಿ ಈ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ಅವರು 2 ಕಳಶದ ಬಿಂದಿಗೆ ಮತ್ತು ಕಳಶದ ಚೊಂಬನ್ನು ಇಟ್ಬಿಟ್ಟು ಈ ರೀತಿ ಅಲಂಕಾರನ ಮಾಡಿ ತೋರಿಸಿ ಅಂತ ಕೇಳಿದರು. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಈ ಅಲಂಕಾರದ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಕೆಳಗಡೆಯ ಕಳಶದ ಬಿಂದಿಗೆಗೆ ನೀವಿಲ್ಲಿ ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸ್ಕೋಬೋದು. ನಂತರ ಡಬಲ್ ಸೈಡ್ ಟೇಪನ್ನು ಬಿಂದಿಗೆಯ ಕಂಠಭಾಗಕ್ಕೆ ಅಂಟಿಸ್ಕೋಬೇಕು. ಬಿಂದಿಗೆಯ ಮೇಲೆ ಕಳಶದ ಚೊಂಬನ ಇಟ್ಕೊಂಡು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಟೇಪಿಂದ ಸುತ್ತಿನೂ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೋದು. ಕಳಶದ ಬಿಂದಿಗೆಗೆ ಅಥವಾ ಕಳಶದ ಚೊಂಬಿಗೆ ನಾನು ಬ್ಲೌಸ್ ಪೀಸು ಮತ್ತು ಕೈಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ನೀವು ಬೇಕು ಅಂದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಂತರ ಸೆರಗನ್ನು ಬಲಗಡೆಯಿಂದ ತೊಗೊಂಡೋಗಿ ದೇವಿಯ ಎಡಗಡೆ ಭುಜದ ಮೇಲೆ ಹಾಕ್ಕೊಂಡಿದ್ದೀನಿ. ನಾವು ಸೆರಗು ಹೇಗೆ ಹಾಕ್ತೀವಿ ಅದೇ ರೀತಿಯಲ್ಲಿ ಹಾಕಿದ್ದೀನಿ. ದೇವಿಯ ಭುಜದ ಮೇಲೆ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಭಾಗದಲ್ಲಿ ಪ್ಲೀಟ್ಸ್ ಅನ್ನೋದು ನೀಟಾಗಿ ಕಾಣಿಸ್ಬೇಕು, ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಒಂದು ದಾರದಿಂದ ಕೆಳಗಡೆ ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಕೋಬೇಕಾಗತ್ತೆ. ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ. ನಂತರ ದೇವಿಯ ಮೊಣಕಾಲಿನ ಭಾಗದಲ್ಲಿ ಸೆರಗಿನ ಪಾರ್ಟ್ ಅನ್ನೋದು ನೀಟಾಗಿ ಬಂದಿದೆಯಾ ಅಂತ ನೋಡಿಕೊಂಡು ಅಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ. ಹಾಗೆ ದೇವಿಯ ಭುಜದ ಮೇಲೆ ಸೀರೆ ಪಾರ್ಟ್ ಅನ್ನೋದು ನೀಟಾಗಿ ಕೂತಿದೆಯಾ ಅಂತ ನೋಡ್ಕೊಳ್ಳಿ. ಕೂತಿಲ್ಲ ಅಂದರೆ ಪಿನ್ನನ್ನು ಸೇರಿಸಿ ಅಲ್ಲಿ ನೀಟಾಗಿ ಕೂರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಕಾಲಿನ ಭಾಗದಲ್ಲಿ ಹಾಗೆ ಸೊಂಟದ ಹತ್ರನೂ ಸಹ ಅಲ್ಲಿ ಸೀರೆ ಪಾರ್ಟ್ ಅನ್ನೋದು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಸರಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ದೇವಿಯ ಸೊಂಟಕ್ಕೆ ಒಂದು ಡಾಬು ಅಥವಾ ಒಂದು ಲೇಸನ್ನು ಸೇರಿಸಿ ದಾರನ ನಾವಲ್ಲಿ ಕವರ್ ಮಾಡ್ಕೋಬೋದು. ನಾನಿಲ್ಲಿ ಕುತ್ತಿಗೆಗೆ ಹಾಕುವಂಥ ಸರನೇ ದೇವಿಯ ಸೊಂಟಕ್ಕೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ನೀವಿಲ್ಲಿ ಅಲಂಕಾರ ಮಾಡಬೇಕಾಗತ್ತೆ. ಜಡೆಬಿಲ್ಲೆಯನ್ನು ಸೇರಿಸೋದ್ರಿಂದ ದೇವಿಯ ಕೈಯ ಪಕ್ಕದಲ್ಲಿರುವಂಥ ಗ್ಯಾಪ್ ಅನ್ನೋದು ಕವರ್ ಆಗುತ್ತೆ. ಹಾಗೆ ದೇವರಿಗೆ ನೀವು ಏನು ಒಡವೆಗಳು ಇಟ್ಕೊಂಡಿದ್ದೀರಾ ಆ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಬೇಕಾಗತ್ತೆ. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಬೇರೆ ಏನೆಲ್ಲ ಸೇರಿಸ್ತೀರೋ ಎಲ್ಲವನ್ನು ಸೇರಿಸಿ ವೀಳ್ಯದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಪೂರ್ತಿಯಾದ ಅಲಂಕಾರ ಆದಮೇಲೆ ತುಂಬ ಚೆನ್ನಾಗಿ ಈ ಅಲಂಕಾರ ಅನ್ನೋದು ಕಾಣಿಸುತ್ತೆ. ಈ ವಿಡಿಯೋನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.